ತುಮಕೂರಿನ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವ ನನ್ನ ವೃತ್ತಿ ಬಾಂಧವರೊಂದಿಗೆ ಬೆರೆಯುವ, ಮಾತನಾಡುವ, ಚರ್ಚಿಸುವಂಥ ಅವಕಾಶ. ಸಾಮಾಜಿಕ ಜಾಲತಾಣಗಳು, ಅವುಗಳ ಸವಾಲುಗಳು, ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳು. ಒಂದು ಪ್ರೊಫೆಷ್ನಲ್ ಮೀಡಿಯಾ ಹೌಸ್ಗಳಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಒಂದು 10 ಮೀಟಿಂಗ್ಗಳಾಗಿದ್ದಾವೆ ಅಂದರೆ 8 ಮೀಟಿಂಗ್ಗಳಲ್ಲಿ ಚರ್ಚೆ ಆಗೋ ವಿಷಯ ಇದು. 10 ಪೈಕಿ 8 ಮೀಟಿಂಗ್ಗಳಲ್ಲಿ ಚರ್ಚೆ ಆಗೋ ವಿಷಯನೇ ಇದು. ಮುಂದೆ ಹೆಂಗೆ ಅಪ್ಡೇಟ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯುವುದು ಹೇಗೆ, ಔಟ್ಡೇಟೆಡ್ ಆದರೆ ಹಿಂದುಳ್ಕೊಂಡು ಬಿಡ್ತೀರಿ, ನಮ್ಮ ಚಾನಲಿನ ಅಥವಾ ನಮ್ಮ ಪತ್ರಿಕೆಯ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಯಾರು ಹೊಸಬರು, ಏನು ಪ್ರೇರಣೆ ಪಡ್ತಿದ್ದಾರೆ, ಏನು ಆಗ್ತಾ ಇದೆ, ಹಣಕಾಸಿನ ವಿಷಯಗಳ ಚರ್ಚೆ ಆಗ್ತವೆ, ಡಿಜಿಟಲ್ ರೆವಿನ್ಯೂ ಎಷ್ಟಿದೆ, ಮೇನ್ ಸ್ಟ್ರೀಮ್ ರೆವಿನ್ಯೂ ಎಷ್ಟಿದೆ, ಇತ್ಯಾದಿ ಇತ್ಯಾದಿ. ಒಂದು ಮಾತನ್ನು ನಾನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಅದನ್ನು ಅಳವಡಿಸ್ಕೊಂಡು ಬಂದಿರೋದೇನೆಂದರೆ, ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್. ಬದಲಾವಣೆ ಮಾತ್ರ ಶಾಶ್ವತ. ಯಾವುದೇ ಬದಲಾವಣೆ, ಯಾವುದೋ ಒಂದು ಬದಲಾವಣೆ ನನಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಪಕ್ಕಕ್ಕೆ ನಿಂತ್ಕೊತೀನಿ, ನನಗಿಷ್ಟ ಇದೆ ಅನ್ನೋ ಕಾರಣಕ್ಕೆ ನಾನು ಇನ್ವಾಲ್ವ್ ಆಗ್ತೀನಿ ಅನ್ನೋದಾದರೆ ಪಕ್ಕಕ್ಕೆ ನಿಂತ್ಕೊಂಡಾಗ ಔಟ್ಡೇಟೆಡ್ ಆಗಿ ಹೋಗ್ತೀವಿ ಅಷ್ಟೇ. ಇದು ನಮ್ಮ ಇದು ಈ ಜರ್ನಿ ಇದೆಯಲ್ಲ, ಪತ್ರಿಕೋದ್ಯಮದ ಜರ್ನಿ ಅನ್ನೋದು ನಮ್ಮ ಖಾಸಗಿ ಕಾರಿನ ಜರ್ನಿ ಅಲ್ಲ. ಇದು ನಮ್ಮ ಕಾರ್ ನಮಗೋಸ್ಕರ ವೇಟ್ ಮಾಡೋಕ್ಕೆ ಸ್ವಲ್ಪ ಲೇಟಾಗಿ ಬಂದರೂ ಹತ್ತಿಸ್ಕೊಂಡು ಹೋಗ್ತಾನೆ ನಾನು. ಇದು ಟ್ರೈನ್ ಇದ್ದಂಗಿದೆ. ಆ ಟೈಮಿಗೆ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಇರಬೇಕು, ಟ್ರೈನ್ ಬಂದಾಗ ಹತ್ಕೋಬೇಕು. ಲೋಕೋ ಪೈಲಟ್ ನಮಗೋಸ್ಕರ ವೇಟ್ ಮಾಡೋದಿಲ್ಲ. ಈ ಬದಲಾವಣೆಗಳು ಕೂಡ ಹಾಗೆ. ನಾವು ಅಪ್ಡೇಟ್ ಆದರೆ ಸರ್ವೈವ್ ಆಗ್ತೀವಿ, ಇಲ್ಲದೆ ಹೋದರೆ ನಮ್ಮ ಪಾಡಿಗೆ ಅಂದರೆ ಪತ್ರಿಕೋದ್ಯಮ ಅನ್ನುವ ಜಗತ್ತಿನಿಂದ ನಾವು ಮರೆ ಆಗ್ತೀವಿ ಅಷ್ಟೇ. ಇವತ್ತಿಗೂ ನಾನು ನೆನಪಿಸ್ಕೊತೀನಿ, ನಮ್ಮದು 19 ವರ್ಷ ಆಯಿತು ಜರ್ನಲಿಸಮ್ಮಿಗೆ ಬಂದು. 19 ವರ್ಷಗಳ ಹಿಂದೆ ನನ್ನ ಜೊತೆಗೆ ಕೆಲಸ ಮಾಡ್ತಿದ್ದವ್ರ ಪೈಕಿ ಎಷ್ಟು ಜನ ಈಗ ಪತ್ರಿಕೋದ್ಯಮದಲ್ಲಿದ್ದಾರೆ, ಎಷ್ಟು ಜನ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂದರೆ ಮೋರ್ ದೆನ್ 90% ಪೀಪಲ್ ದೇ ಹ್ಯಾವ್ ಪೆರಿಶ್ಡ್. ಅಂದರೆ ಇಲ್ಲ, ಈಗ ಪತ್ರಿಕೋದ್ಯಮದಲ್ಲಿ ಬೇರೆ ಏನೇನೋ ಉದ್ಯೋಗಗಳನ್ನು ಮಾಡ್ಕೊಂಡಿದ್ದಾರೆ. ಅವರ ಪೈಕಿ ಬಹಳಷ್ಟು ಜನ ಏನಂದರೆ ಪತ್ರಿಕೋದ್ಯಮದಲ್ಲಿ ಉಳಿದುಕೊಳ್ಳಲೇಬೇಕು ಅನ್ನೋ ಹಠ ಅವ್ರಿಗಿರಲಿಲ್ವಾ? ಹಠ ಡೆಫಿನೆಟ್ಲಿ ಇತ್ತು, ಬಟ್ ಅಪ್ಡೇಟ್ ಆಗೋದಕ್ಕೆ ತಯಾರಿರಲಿಲ್ಲ. ಬದಲಾದ ಕಾಲಘಟ್ಟಕ್ಕೆ ತಮ್ಮನ್ನು ತಾವು ಹೊಂದಿಸಿಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಬದಲಾವಣೆ ಮಾತ್ರ ಶಾಶ್ವತ. ಆ ಬದಲಾವಣೆಗೆ ಹೊಂದಿಕೊಳ್ಳದೆ ಹೋದರೆ ಯಾರ ಪರಿಸ್ಥಿತಿ ಆದರೂ ಹಾಗೆ ಆಗುವ ಸಾಧ್ಯತೆ ಇದೆ.